ಮುಂದೆ ಸುಮಾರು 6 ಗಂಟೆಗಳ ದೀರ್ಘ ಪ್ರಯಾಣದ ನಂತರ ಕಾರು ಚಿಕ್ಕಮಗಳೂರಿನ ಗಿರಿಶ್ರೇಣಿಗಳ ಮಡಿಲನ್ನು ಪ್ರವೇಶಿಸಿತು. ಬೆಂಗಳೂರಿನ ದಟ್ಟಣೆಯಿಂದ ದೂರಾಗಿ ಹಸಿರು ಒದ್ದ ಬೆಟ್ಟಗಳು, ರಸ್ತೆಯ ಇಕ್ಕೆಲಗಳಲ್ಲಿ ಹರಡಿಕೊಂಡಿದ್ದ ಕಾಫಿ ತೋಟಗಳ ಮನಮೋಹಕ ದೃಶ್ಯ ಮತ್ತು ಮೂಗಿಗೆ ಹರಡುತ್ತಿದ್ದ ಕಾಫಿ ಹೂವಿನ ಘಮಲು ಎಲ್ಲರ ಮನಸ್ಸನ್ನು ಮುದಗೊಳಿಸುವಂತಿತ್ತು. ಆದರೆ ಅನಯಾಳ ಮನಸ್ಸಿನಲ್ಲಿ ಮಾತ್ರ ಒಂದು ಬಗೆಯ ತಳಮಳ ಶುರುವಾಗಿತ್ತು. ಆ ತಂಪಾದ ಗಾಳಿಯು ಅವಳಿಗೆ ಉಸಿರುಗಟ್ಟುವಂತೆ ಭಾಸವಾಗುತ್ತಿತ್ತು. ಕಾರು ಮಂಜಿನ ನಡುವೆ ಸಾಗುತ್ತಾ ಒಂದು ದೊಡ್ಡ ಎಸ್ಟೇಟ್ನ ದ್ವಾರದ ಮುಂದೆ ಬಂದು ನಿಂತಿತು. ಮುಚ್ಚಿದ್ದ ಎಸ್ಟೇಟ್ ಬಾಗಿಲು ನೋಡಿ ಜೋರಾಗಿ ಆರನ್ ಮಾಡಿದ್ದ ಸಮಯ್. ಕಪ್ಪು ಬಣ್ಣದ ಬೃಹತ್ ಗೇಟ್ನ ಮೇಲೆ ಬಂಗಾರದ ಬಣ್ಣದಲ್ಲಿ ಅನಯಾ ಮೆನ್ಷನ್ ಎಂದು ಬರೆದಿತ್ತು. ಆ ಹೆಸರನ್ನು ನೋಡಿದ ಕೂಡಲೇ ಅನಯಾಳ ಎದೆ ಧಕ್ಕೆಂದಿತು. ಅದು ಬರೀ ಹೆಸರಲ್ಲ, ಅವಳ ತಂದೆ ತಾಯಿಯ ಪ್ರೀತಿಯ ದ್ಯೋತಕವಾಗಿತ್ತು. ಆ ಬೋರ್ಡ್ ಹಾಕುವಾಗ ಅದೆಷ್ಟು ಖುಷಿಪಟ್ಟಿದ್ದಳು ಅನಯಾ. ತನ್ನ ತಂದೆ ತಾಯಿಯನ್ನು ಅದೆಷ್ಟು ಕಾಡಿಸಿ ಪೀಡಿಸಿ ತಾನೇ ತನ್ನ ತಂದೆ ತಾಯಿಯ ಜೊತೆಗೆ ಸೇರಿ ಆ ಬೋರ್ಡನ್ನು ಹಾಕಿದ್ದಳೋ. ಆದರೆ ಇಂದು ಅವಳ ಖುಷಿಗೆ ಕಾರಣರಾದವರೇ ಇಲ್ಲ. ಹೀಗೆ ತನ್ನ ಖುಷಿಯ ದಿನಗಳನ್ನು ಮೆಲುಕು ಹಾಕುತ್ತಿರಲು ಒಮ್ಮೆಲೆ ವಾಚ್ಮ್ಯಾನ್ ಓಡಿ ಬಂದು ಗೇಟ್ ತೆಗೆಯುತ್ತಾನೆ. ಕಾರು ಒಳಗೆ ಪ್ರವೇಶಿಸಿತು. ಗೇಟ್ನಿಂದ ಮನೆಗೆ ಹೋಗುವ ದಾರಿಯುದ್ದಕ್ಕೂ ಎತ್ತರವಾದ ಸಿಲ್ವರ್ ಓಕ್ ಮರಗಳು ಸಾಲುಗಟ್ಟಿ ನಿಂತಿದ್ದವು. ಕಾರು ನಿಧಾನವಾಗಿ ಮುಂದುವರೆದು ಆ ಬೃಹತ್ ಬಂಗಲೆಯ ಪೋರ್ಟಿಕೋದಲ್ಲಿ ಬಂದು ನಿಂತಿತ್ತು. ಅನಯಾ ಕಾರಿನ ಕಿಟಕಿಯಿಂದ ಆ ಮನೆಯನ್ನು ನೋಡಿದಳು. ತಾನು ಅಪ್ಪನ ಹೆಗಲ ಮೇಲೆ ಕುಳಿತು ಆಟವಾಡಿದ ಅಂಗಳ, ಅಮ್ಮ ಊಟ ಮಾಡಿಸುತ್ತಿದ್ದ ಜಗುಲಿ, ತಾನು ಬಿದ್ದರೆ ಎಲ್ಲಿ ಪೆಟ್ಟಾಗುತ್ತದೆಯೋ ಎಂದು ಅಪ್ಪ ಓಡಿ ಬಂದು ಎತ್ತಿಕೊಳ್ಳುತ್ತಿದ್ದ ಆ ಮೆಟ್ಟಿಲುಗಳು, ಪ್ರತಿಯೊಂದು ಕಲ್ಲು ಕೂಡ ಅವಳ ಬಳಿ ಮಾತನಾಡುತ್ತಿರುವಂತೆ ಭಾಸವಾಗುತ್ತಿತ್ತು. ಒಮ್ಮೆಲೆ ಅವಳ ಕಣ್ಣಲ್ಲಿ ನೀರು ತುಂಬಿ ಬಂದಿತ್ತು. ಅಪ್ಪ ಅಮ್ಮ ಇಲ್ಲದ ಈ ಅರಮನೆಯಂತಹ ಮನೆ ಅವಳಿಗೆ ಬಾಯಿ ತೆರೆದುಕೊಂಡು ಸ್ಮಶಾನದಂತೆ ಕಾಣಿಸುತ್ತಿತ್ತು. ಅವಳ ಕೈಗಳು ನಡುಗಲಾರಂಭಿಸಿದವು. ಉಸಿರು ಏರುಪೇರಾಯಿತು. ಡ್ರೈವಿಂಗ್ ಸೀಟ್ನಲ್ಲಿದ್ದ ಸಮಯ್ ಅನಯಾಳ ಅವಸ್ಥೆಯನ್ನು ಗಮನಿಸಿದ. ಅವನು ಯಾರಿಗೂ ಕಾಣದಂತೆ ಗೇರ್ ರಾಡ್ ಪಕ್ಕದಲ್ಲಿದ್ದ ಅವಳ ನಡುಗುತ್ತಿದ್ದ ಕೈಯನ್ನು ತನ್ನ ಕೈಯೊಳಗೆ ಭದ್ರವಾಗಿ ಹಿಡಿದುಕೊಂಡು ಮೆಲ್ಲನೆ ಒತ್ತಿದನು. ಅನು, ನನ್ನ ಕಡೆ ನೋಡು, ರಿಲ್ಯಾಕ್ಸ್ ಎಂದು ಮೇಲುಧ್ವನಿಯಲ್ಲಿ ಹೇಳುತ್ತಾನೆ. ಅನಯಾ ತುಂಬಿದ ಕಣ್ಣುಗಳಿಂದ ಅವನನ್ನೇ ನೋಡುತ್ತಾಳೆ. ಸಮಯ್ ಕಣ್ಣಲ್ಲಿ ತನ್ನ ಮೇಲಿನ ಅಗಾಢ ಪ್ರೀತಿ ಅವಳಿಗೆ ಎದ್ದಿ ಕಂಡಿತ್ತು. ಕಂಟ್ರೋಲ್ ಮಾಡ್ಕೋನು. ನೀನು ವೀಕ್ ಆದರೆ ಅವರಿಗೆ ನಿನ್ನ ಈ ಸ್ಥಿತಿ ನೋಡಿ ಖುಷಿಯಾಗತ್ತೆ. ಅವರು ಗೆದ್ದ ಹಾಗೆ ಆಗುತ್ತೆ. ನೀನು ಇಲ್ಲಿಗೆ ಬಂದಿರೋದು ಅಳೋದಕ್ಕಲ್ಲ, ಇಲ್ಲಿನ ಸತ್ಯ ತಿಳಿಯೋದಕ್ಕೆ. ಸ್ಟ್ರಾಂಗ್ ಆಗಿರೋ, ನಾನಿದ್ದೀನಿ ಅಲ್ವಾ ನಿನ್ನ ಜೊತೆ. ನಿನ್ನ ಪ್ರತಿಯೊಂದು ಕಣ್ಣೀರು ನಾವು ಇವರಿಗೆ ವಾಪಸ್ ಕೊಡಬೇಕು ಎಂದು ಅವಳಿಗೆ ಧೈರ್ಯ ತುಂಬಿದನು. ಸಮಯನ ಸ್ಪರ್ಶ ಮತ್ತು ಮಾತುಗಳು ಅವಳಿಗೆ 1000 ಆನೆ ಬಲ ಬಂದಂತಾಯಿತು. ಅವಳು ದೀರ್ಘವಾಗಿ ಉಸಿರು ಬಿಟ್ಟು ಕಣ್ಣೀರು ಒರೆಸಿಕೊಂಡು ಸರಿ ಎಂದು ತಲೆಯಾಡಿಸುತ್ತಾಳೆ. ಎಲ್ಲರೂ ಕಾರಿನಿಂದ ಇಳಿದರು. ಅಭಿ ತನ್ನ ಸುತ್ತಲಿನ ಸುಂದರ ಪ್ರಕೃತಿ ನೋಡಿ, ವಾವ್, ವಾಟ್ ಎ ಪ್ಯಾಲೇಸ್ ಅನಯಾ, ನೀನು ಇಷ್ಟು ರಿಚ್ ಅಂತ ಗೊತ್ತೇ ಇರಲಿಲ್ಲ ನಮಗೆ ಎಂದು ಬಾಯಿ ಬಿಡುತ್ತಿದ್ದ. ಸೀಮಾ ಕೂಡ ಅಸೂಯೆಯಿಂದ ಆ ಮನೆಯ ವೈಭವವನ್ನು ನಿಂತು ನೋಡುತ್ತಿದ್ದಳು. ಮನೆಯ ಬಾಗಿಲಲ್ಲಿ ಸುನಂದ ಮತ್ತು ಕೃಷ್ಣಮೂರ್ತಿ ನಗುತ್ತಾ ನಿಂತಿದ್ದರು. ಅವರು ಧರಿಸಿದ್ದ ಬೆಲೆ ಬಾಳುವ ಬಟ್ಟೆಗಳು, ಆಭರಣಗಳು ಅನಯಾಳ ಹಣದಲ್ಲೇ ಬಂದಿದ್ದು ಎಂಬುದು ಸಮಯ್ಗೆ ಚೆನ್ನಾಗಿ ಗೊತ್ತಿತ್ತು. ಅವರ ಮುಖದಲ್ಲಿನ ನಗು ಅಪ್ಪಟ ನಾಟಕ ಎಂಬುದು ಅನಯಾ ಮತ್ತು ಸಮಯ್ ಇಬ್ಬರಿಗೂ ತಿಳಿದಿತ್ತು. ಸುನಂದ ಓಡಿ ಬಂದು ಅನಯಾಳ ಕೆನ್ನೆ ಸವರುತ್ತಾ, ಅಯ್ಯೋ ಮಗಳೇ, ಬಾರಮ್ಮ ಅನಯಾ, ಎಷ್ಟು ದಿನ ಆಯಿತು ನಿನ್ನ ನೋಡಿ. ನೀನು ಬರ್ತೀಯ ಅಂತ ಗೊತ್ತಾದಾಗಿನಿಂದ ನಾನು ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನಿನಗಾಗಿ ಕಾಯ್ತಿದ್ದೆ ಗೊತ್ತಾ. ಮನೆಗೆ ಮಹಾಲಕ್ಷ್ಮಿ ಬಂದ ಆಗಾಯಿತು ಎಂದು ಹೇಳಿ ಎಲ್ಲರನ್ನೂ ಒಳಗೆ ಬರುವಂತೆ ತಿಳಿಸಿ ತಾನೂ ಸಹ ಎಲ್ಲರೊಂದಿಗೆ ಒಳಗೆ ಹೋಗುತ್ತಾರೆ. ಇನ್ನೇನು ಅನಯಾ ಒಳಗೆ ಬರಬೇಕು. ಅಷ್ಟರಲ್ಲಿ ಸುನಂದ ಅವಳ ಬಳಿಗೆ ಓಡಿ ಬರುತ್ತಾ, ಅನು, ಒಳಗೆ ಬರಬೇಡ, ಅಲ್ಲೇ ನಿಲ್ಲು ಎಂದು ಹೇಳುತ್ತಾರೆ. ಅವರ ಮಾತು ಕೇಳಿಸಿಕೊಂಡ ಎಲ್ಲರೂ, ಕೃಷ್ಣಮೂರ್ತಿ ಸಹ ಗೊಂದಲದಿಂದ ಸುನಂದ ಕಡೆ ನೋಡಲು ಸುನಂದ ಅವರು, ಅಯ್ಯೋ ಅದ್ಯಾಕೆ ಎಲ್ಲ ನನ್ನನ್ನು ಹಾಗೆ ನೋಡ್ತಾ ಇದ್ದೀರಾ? ನಾನೇನು ಬೇಕು ಅಂತ ತಡೆದಿಲ್ಲ. ಅನು ಎಷ್ಟು ದಿನ ಆದಮೇಲೆ ಮನೆಗೆ ವಾಪಸ್ ಬರ್ತಾ ಇದ್ದಾಳೆ. ಅವಳನ್ನು ಹಾಗೆ ಮನೆಯೊಳಗೆ ಕರೆದುಕೊಳ್ಳಲು ಆಗುತ್ತಾ? ಆರತಿ ಮಾಡಿ ಮನೆಯೊಳಗೆ ಕರೆದುಕೊಳ್ಳಬೇಕು ಎನ್ನುತ್ತಾರೆ ಕೃಷ್ಣಮೂರ್ತಿ ಮತ್ತು ಅನಯಾ. ಅಮ್ಮು ಸಮಯ್ ಆಶ್ಚರ್ಯದಿಂದ ಸುನಂದ ಅವರನ್ನೇ ನೋಡುತ್ತಿರಲು, ಸುನಂದ ಮಾತ್ರ ತಮ್ಮ ಪಾಡಿಗೆ ತಾವು ಕೆಲಸದವರನ್ನು ಕರೆದು ಆರತಿ ತರಿಸಿ ಅನಯಾಗೆ ಬೆಳಗಿ ಒಳಗೆ ಬರುವಂತೆ ಹೇಳುತ್ತಾರೆ. ಅನಯ ಮಾತ್ರ ಮನಸ್ಸಲ್ಲೇ, ಮಹಾಲಕ್ಷ್ಮಿ ಅಲ್ಲ ಚಿಕ್ಕಮ್ಮ, ನಿಮ್ಮ ಪಾಪಗಳ ಲೆಕ್ಕ ಕೇಳೋಕ್ಕೆ ಬಂದಿರೋದು. ಈ ಮನೆಯ ಖುಷಿ ಹಾಳಾಗಿದ್ದೆ ನಿಮ್ಮಿಂದ
ಎಂದುಕೊಳ್ಳುತ್ತಾಳೆ. ಆದರೆ ಮೇಲ್ನೋಟಕ್ಕೆ ಕೃತಕವಾಗಿ ನಗುತ್ತಾ ಎಲ್ಲರನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿ ಎಲ್ಲರನ್ನೂ ಪರಿಚಯಿಸುತ್ತಾಳೆ. ಚಿಕ್ಕಮ್ಮ, ಚಿಕ್ಕಪ್ಪ, ಇವರು ನನ್ನ ಕೊಲೀಗ್ಸ್ ಮತ್ತು ಫ್ರೆಂಡ್ಸ್. ಇದು ಸಮಯ್, ಅಮ್ಮು, ತನ್ಮಯ್, ಅಭಿ ಮತ್ತು ಸೀಮಾ. ಕೃಷ್ಣಮೂರ್ತಿ ಹದ್ದಿನ ಕಣ್ಣಿನಿಂದ ಎಲ್ಲರನ್ನೂ ಸ್ಕ್ಯಾನ್ ಮಾಡುವ ಹಾಗೆ ನೋಡುತ್ತಿದ್ದರು. ವಿಶೇಷವಾಗಿ ಸಮಯ್ನನ್ನು. ಸಮಯ್ ಸಾಧಾರಣವಾಗಿ ಡ್ರೆಸ್ ಮಾಡಿಕೊಂಡಿದ್ದನು ಮತ್ತು ಶಾಂತವಾಗಿ ನಿಂತಿದ್ದನು. ಅದನ್ನು ನೋಡಿ ಕೃಷ್ಣಮೂರ್ತಿ, ಓ ಇವನೇನಾ ಆ ಸಮಯ್? ಅಜಿತ್ ಇವನ ಬಗ್ಗೆನೇ ಹೇಳಿದ್ದು. ನೋಡೋಕೆ ಸಾಧಾರಣವಾಗಿದ್ದಾನಲ್ಲ. ಇವನಿಂದ ನಮಗೇನು ತೊಂದರೆ ಆಗಲ್ಲ ಬಿಡೋ. ಇವನನ್ನು ಸುಲಭವಾಗಿ ಯಾಮಾರಿಸಬಹುದು ಎಂದುಕೊಳ್ಳುತ್ತಾನೆ ಮನಸ್ಸಿನಲ್ಲಿ. ಬನ್ನಿ ಬನ್ನಿ ಮಕ್ಕಳೇ, ನಿಮಗೋಸ್ಕರನೇ ಕಾಯ್ತಿದ್ವಿ. ಎಲ್ಲರಿಗೂ ರೂಮ್ ರೆಡಿ ಇದೆ. ಲಾಂಗ್ ಜರ್ನಿ ಮಾಡಿ ಸುಸ್ತಾಗಿರ್ತೀರಾ. ಫ್ರೆಶ್ ಆಗಿ ಬನ್ನಿ, ಊಟ ಮಾಡಿ ಎಂದು ಅತಿಯಾದ ಆದರದಿಂದ ಎಲ್ಲರನ್ನೂ ಇಬ್ಬರು ಆಹ್ವಾನಿಸಿದರು. ಅಷ್ಟರಲ್ಲಿ ಮನೆಯ ಒಳಗಿನಿಂದ ಸೌಮ್ಯ ಮೆಟ್ಟಿಲು ಇಳಿದು ಕೆಳಗೆ ಬರುತ್ತಾಳೆ. ಅವಳ ನಡವಳಿಕೆಯಲ್ಲಿ ಅಹಂಕಾರ ಎದ್ದು ಕಾಣುತ್ತಿತ್ತು. ಅನಯ ಎದುರು ಸೌಮ್ಯ ಬಂದು ನಿಲ್ಲುತ್ತಾಳೆ. ಸೌಮ್ಯಾಳ ಕಣ್ಣಲ್ಲಿ ಅಸೂಯೆ ಮತ್ತು ದ್ವೇಷ ಎದ್ದು ಕಾಣುತ್ತಿತ್ತು. ಹಾಯ್ ಅನಯ, ವೆಲ್ಕಮ್ ಬ್ಯಾಕ್. ನೀನು ಬೆಂಗಳೂರಿಗೆ ಹೋಗಿದ್ದೆ, ಈ ಮನೆಯನ್ನು ನೀನು ಮರೆತೇ ಬಿಟ್ಟೆ ಅಂದ್ಕೊಂಡೆ. ಪರವಾಗಿಲ್ಲ, ಬೊಟಿಕ್ ಓಪನಿಂಗ್ಗೋಸ್ಕರನಾದರೂ ನೆನಪು ಮಾಡಿಕೊಂಡು ಬಂದ್ಯಲ್ಲ ಎಂದು ವ್ಯಂಗ್ಯವಾಗಿ ಹೇಳುತ್ತಾಳೆ. ಅನಯ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ನಾನು ನನ್ನ ಮನೆಯನ್ನು ಮರೆಯೋಕ್ಕೆ ಆಗುತ್ತಾ ಸೌಮ್ಯ ಅಕ್ಕ? ನನ್ನ ಮನೆಯನ್ನು ನೋಡಿಕೊಳ್ಳೋಕೆ ಅಂತಾನೆ ನೀವೆಲ್ಲ ನನ್ನ ಮನೆ ಕೇರ್ ಟೇಕರ್ಸ್ ಇದ್ದೀರಲ್ಲ. ನೀವೆಲ್ಲ ಇದ್ದ ಮೇಲೆ ನಾನು ಆರಾಮವಾಗಿ ಇರಬಹುದು ಅಲ್ವಾ? ಆದರೆ ನೀವು ಚಿಕ್ಕಪ್ಪ ಚಿಕ್ಕಮ್ಮನೆ ನನ್ನನ್ನು ಮರೆತಿರೋದು. ಆದರೆ ನಾನು ಯಾವುದನ್ನು ಮರೆಯೋಕೆ ಬಿಡಲ್ಲ ಎಂದು ತಿರುಗೇಟು ನೀಡುತ್ತಾಳೆ. ಅನಯಾಳ ಈ ಹೊಸ ಅವತಾರ ನೋಡಿ ಸೌಮ್ಯ ಸ್ವಲ್ಪ ಕಕ್ಕಾಬಿಕ್ಕಿಯಾಗುತ್ತಾಳೆ. ಕೃಷ್ಣಮೂರ್ತಿ ಮತ್ತು ಸುನಂದ ಸಹ ಆಶ್ಚರ್ಯದಿಂದ ಅನಯನ್ನೇ ನೋಡುತ್ತಿದ್ದರು. ಯಾವಾಗಲೂ ನಾವು ಬೈದು ಒಡೆದು ಮಾಡಿದರೂ ತಿರುಗಿ ಒಂದು ಮಾತು ಹಾಡದ ಅನಯ ಇಂದು ತಮ್ಮನ್ನೇ ತನ್ನ ಮನೆಯ ಕೆಲಸದವರು ಎಂದು ಹೇಳುತ್ತಿದ್ದಾಳಲ್ಲ ಎಂದು ಜೊತೆಗೆ ಕೋಪವೂ ಬರುತ್ತಿತ್ತು. ಸುನಂದ ಮನಸ್ಸಿನಲ್ಲಿ ಅಲ್ಲು ಮಸೆಯುತ್ತಾ, ಏನೇ ನಮ್ಮನ್ನೇ ನಿನ್ನ ಮನೆಯ ಕೆಲಸದವರು ಅಂತ ಹೇಳ್ತೀಯಾ? ಯಾರ ಮನೆ, ಯಾರ ಕೆಲಸದವರು ಅಂತ ನೀನು ಇಲ್ಲಿಂದ ವಾಪಸ್ ಹೋಗುವಷ್ಟರಲ್ಲಿ ನಾನು ನಿನಗೆ ಸರಿಯಾಗಿ ಅರ್ಥ ಮಾಡಿಸುತ್ತೇನೆ. ನೋಡ್ತಾ ಇರು, ಇನ್ನೊಂದು ಸರಿ ಇದು ನನ್ನ ಮನೆ ಅಂತ ನಿನ್ನ ಬಾಯಲ್ಲಿ ಬರಬಾರದು. ಇದು ನನ್ನ ಮತ್ತು ನನ್ನ ಮಗಳ ಮನೆ ಎಂದು ಗೋನಾನಿಕೊಳ್ಳುತ್ತಿದ್ದರು. ಸುನಂದ ಮುಖ ನೋಡಿದ್ದೆ ಅನಯ ವ್ಯಂಗ್ಯ ನಗು ನಗುತ್ತಾ, ಚಿಕ್ಕಮ್ಮ, ಚಿಕ್ಕಪ್ಪ, ನಮಗೆಲ್ಲ ತುಂಬ ಸುಸ್ತಾಗಿದೆ. ನಾವು ಸ್ವಲ್ಪ ರೆಸ್ಟ್ ಮಾಡಬೇಕು. ನೀವು ಎಲ್ಲರಿಗೂ ಏನಾದರೂ ತಿನ್ನೋಕೆ ಸ್ನ್ಯಾಕ್ಸ್, ಡ್ರಿಂಕ್ಸ್ ಎಲ್ಲ ರೂಮಿಗೆ ಕಳಿಸಿಬಿಡಿ ಎಂದು ಅವರಿಗೆ ಆರ್ಡರ್ ಮಾಡಿ ಎಲ್ಲರನ್ನೂ ಕರೆದುಕೊಂಡು ಮೇಲೆ ಹೋಗುತ್ತಾಳೆ. ಅನಯ ಆ ಕಡೆ ಹೋಗಿದ್ದೆ ಕೃಷ್ಣಮೂರ್ತಿ, ಸುನಂದ, ಸೌಮ್ಯ ಕತ್ತಿ ಮಸಿಯುತ್ತಾ, ಮೆರಿಯೇ ಮೆರಿ, ಇವತ್ತೊಂದಿನ ಅಷ್ಟೇ ನಿನ್ನ ಆಟ, ನಾಳೆಯಿಂದ ನೀನು ನರಕ ನೋಡ್ತೀಯಾ ಎಂದು ತಮ್ಮಲ್ಲೇ ಹೇಳಿಕೊಳ್ಳುತ್ತಾರೆ. ಸುನಂದ ಕೃಷ್ಣಮೂರ್ತಿ ಕಡೆ ತಿರುಗಿ, ರೀ, ಆ ಸುಗಮ್ ಯಾವಾಗ ಬರ್ತಾನೆ? ಇವಳ ಕೊಬ್ಬು ಕರಗಿಸೋಕೆ ಅವನೇ ಸರಿ. ಬೇಗ ಫೋನ್ ಮಾಡಿ ಅವನಿಗೆ ಬರಲು ತಿಳಿಸಿ ಎಂದು ಸುನಂದ ಹೇಳುತ್ತಾಳೆ. ಸೌಮ್ಯ, ಡ್ಯಾಡಿ, ಮಾಮ್, ಯಾರದು ಸುಗಮ್? ಅವರು ಯಾಕೆ ಇಲ್ಲಿಗೆ ಬರುತ್ತಿದ್ದಾರೆ ಎಂದು ಕೇಳುತ್ತಾಳೆ. ಕೃಷ್ಣಮೂರ್ತಿ, ಸೌಮ್ಯ, ನಿನಗೆ ಅದೆಲ್ಲ ಗೊತ್ತಾಗಲ್ಲ. ನೀನು ಈ ವಿಷಯದಿಂದ ದೂರಾನೇ ಇರು ಎಂದು ಹೇಳಿ ಕೃಷ್ಣಮೂರ್ತಿ ಮತ್ತು ಸುನಂದ ಸೌಮ್ಯ ಅನ್ನು ಕರೆದುಕೊಂಡು ಅನಯ ಮಾಡಿದ್ದ ಆರ್ಡರ್ ಪೂರ್ತಿ ಮಾಡಲು ಅಡುಗೆ ಮನೆ ಕಡೆ ಹೋಗುತ್ತಾರೆ. ಎಲ್ಲರೂ ತಮಗೆ ನೀಡಿದ ರೂಮ್ಗಳಿಗೆ ಫ್ರೆಶ್ ಆಗಲು ಹೋದರೆ ಸೀಮಾ ಮಾತ್ರ ಹಾಲಿನಲ್ಲಿಯೇ ಉಳಿದುಕೊಂಡಳು. ಅವಳಿಗೆ ಈ ಹಳ್ಳಿಯ ವಾತಾವರಣಕ್ಕಿಂತ ಈ ಶ್ರೀಮಂತಿಕೆ, ಮನೆಯಲ್ಲಿರುವ ಆಂಟಿಕ್ ಪೀಸ್ಗಳು, ಗೋಡೆಗೆ ಹಾಕಿದ್ದ ದುಬಾರಿ ಪೇಂಟಿಂಗ್ಗಳು ಬಹಳವೇ ಇಷ್ಟವಾಗಿದ್ದವು. ಅಬ್ಬಾ, ಅನಯ ಎಷ್ಟು ಲಕ್ಕಿ! ಇಷ್ಟು ದೊಡ್ಡ ಆಸ್ತಿಗೆ ಇವಳೊಬ್ಬಳೇ ವಾರಸುದಾರೆ. ಅಭಿ ಏನಾದರೂ ಇವಳನ್ನು ಮದುವೆ ಆದರೆ ಈ ಆಸ್ತಿಯೆಲ್ಲ ಅವನದ್ದೇ ಆಗುತ್ತೆ. ಆಗ ನನಗೇನು ಸಿಗಲ್ಲ ಎಂದು ಹೊಟ್ಟೆ ಕಿಚ್ಚಿನಿಂದ ಯೋಚಿಸುತ್ತಾ ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದಳು. ಆಗ ಮಹಡಿಯ ಮೇಲಿನಿಂದ ಕರಣ್ ಇಳಿದು ಬರುತ್ತಿದ್ದ. ಅವನು ತನ್ನ ಫ್ಲಾಟ್ನಿಂದ ನೇರವಾಗಿ ಇಲ್ಲಿಗೆ ಬಂದು ರೆಡಿಯಾಗಿದ್ದ. ಕರಣ್ ನೋಡಲು ಹ್ಯಾಂಡ್ಸಮ್ ಆಗಿದ್ದರೂ ಅವನ ಕಣ್ಣಲ್ಲಿ ಒಂದು ಬಗೆಯ ಕ್ರೌರ್ಯ ತುಂಬಿ ತುಳುಕುತ್ತಿತ್ತು. ಕೆಳಗೆ ನಿಂತಿದ್ದ ಸೀಮಾಳನ್ನು ನೋಡಿದ ಕೂಡಲೇ ಕರಣ್ ಕಣ್ಣುಗಳು ಅರಳಿದವು. ಅವಳ ಮಾಡರ್ನ್ ಡ್ರೆಸ್ಸಿಂಗ್, ಶಾರ್ಟ್ ಏರ್ ಮತ್ತು ಸ್ಟೈಲ್ ನೋಡಿ ಅವನಲ್ಲಿದ್ದ ಕಾಮುಕ ವ್ಯಕ್ತಿತ್ವ ಹೊರಗೆ ಬರುವುದರಲ್ಲಿ ಇತ್ತು. ವಾವ್, ಯಾರಿ ಹುಡುಗಿ? ಸೌಮ್ಯಾಳ ಫ್ರೆಂಡ್ ಇರಬಹುದಾ? ಇಲ್ಲ, ಹೊಸ ಹಕ್ಕಿ ಬಂದಾಗಿದೆ ಎಂದುಕೊಂಡ. ನಿಧಾನವಾಗಿ ಮೆಟ್ಟಿಲು ಇಳಿದು ಅವಳ ಹತ್ತಿರ ನಡೆದು ಬಂದ ಕರಣ್, ಹಾಯ್ ಬ್ಯೂಟಿಫುಲ್ ಲೇಡಿ, ಈ ಮನೆಯಲ್ಲಿರೋ ಅಷ್ಟು ಆಂಟಿಕ್ ಪೀಸ್ಗಳಿಗಿಂತ ನೀವೇ ತುಂಬ ಸುಂದರವಾಗಿ ಕಾಣ್ತಿದ್ದೀರಾ. ನೀನು ಅನಯ ಗೆಸ್ಟಾ? ನಾನು ಇಲ್ಲಿ ನೋಡೇ ಇರಲಿಲ್ವಲ್ಲ
ಎಂದು ಫ್ಲರ್ಟ್ ಮಾಡುತ್ತಾ ಕೇಳುತ್ತಾನೆ. ಸೀಮಾ ಅವನನ್ನು ತಿರುಗಿ ನೋಡಿದಳೋ. ಕರಣ್ನ ಲುಕ್ ಅವಳಿಗೆ ಇಷ್ಟವಾಯಿತು. ಹಾಯ್, ಥ್ಯಾಂಕ್ಸ್ ಫಾರ್ ದಿ ಕಾಂಪ್ಲಿಮೆಂಟ್. ನಾನು ಸೀಮಾ, ಅನಯ ಫ್ರೆಂಡ್. ಆ್ಯಕ್ಚುಲಿ ಅಭಿಗೋಸ್ಕರ ಬಂದೆ ಎಂದು ನೇರವಾಗಿ ಹೇಳಿದಳು. ಕರಣ್ ನಕ್ಕ. ಓ, ಸೊ ನೀನು ಆ ಚಾಕ್ಲೇಟ್ ಬಾಯ್ ಅಭಿ ಲವರಾ? ಸೀಮಾ ಮುಖ ಸಿಂಡರಿಸಿಕೊಂಡು, ಇನ್ನೂ ಇಲ್ಲ, ಬಟ್ ಟ್ರೈ ಮಾಡ್ತಾ ಇದ್ದೀನಿ. ಆದರೆ ಆ ಅನಯ ಇದ್ದಳಲ್ಲ, ಅವಳು ಯಾವಾಗಲೂ ನಮ್ಮ ಮಧ್ಯ ಬರ್ತಾಳೆ. ಅವಳಿಗೆ ಅಭಿ ಮೇಲೆ ಕಣ್ಣಿದೆ ಅನಿಸುತ್ತೆ. ಅವಳಂದ್ರೆ ನನಗೆ ಆಗೋದಿಲ್ಲ. ಅವಳನ್ನು ನೋಡಿದ್ರೇನೆ ಮೈಯೆಲ್ಲ ಹುರಿಯುತ್ತೆ ನನಗೆ ಎಂದು ತನ್ನ ಅಸಮಾಧಾನ ಹೊರಗೆ ಹಾಕಿದಳು. ಅವಳಿಗೆ ಗೊತ್ತಿಲ್ಲ ತನ್ನ ಈ ರೀತಿಯ ಮಾತುಗಳು ಮುಂದೆ ತನ್ನ ಬುಡಕ್ಕೆ ಬರುತ್ತದೆ ಎಂದು. ಕರಣ್ಗೆ ಕತ್ತಲಲ್ಲಿ ಕೈ ಆಡಿಸುತ್ತಿದ್ದವನಿಗೆ ಲಾಟರಿ ಹೊಡೆದ ಹಾಗಾಯಿತು. ವಾವ್, ವಾಟ್ ಎ ಕೋಇನ್ಸಿಡೆನ್ಸ್. ಎನಿಮಿ ಈಸ್ ಮೈ ಫ್ರೆಂಡ್. ಶತ್ರುವಿನ ಶತ್ರು ಮಿತ್ರ ಅಂತಾರಲ್ಲ, ಹಾಗಾಯಿತು. ನನಗೂ ಆ ಅನಯ ಅಂದರೆ ದ್ವೇಷ. ನಿನಗೆ ಅಭಿ ಬೇಕೋ, ನನಗೆ ಅನಯ ಬೇಕೋ, ಅಂದರೆ ಅವಳ ಆಸ್ತಿ ಬೇಕೋ, ನಾವು ಒಂದು ಟೀಮ್ ಆಗೋಣವಾ ಎಂದು ಕೇಳುತ್ತಾನೆ. ಸೀಮಾ ಆಶ್ಚರ್ಯದಿಂದ, ಏನು ಟೀಮಾ ಅಂದರೆ? ಕರಣ್ ಅವಳ ಹತ್ತಿರ ಬಂದು ಪಿಸುಗುಟ್ಟಿದ. ನೋಡು, ನಿನಗೆ ಅಭಿ ಸಿಗೋ ಹಾಗೆ ನಾನು ಮಾಡ್ತೀನಿ. ಬದಲಿಗೆ ನೀನು ನನಗೆ ಸಹಾಯ ಮಾಡಬೇಕು. ಅನಯ ಎಲ್ಲೆಲ್ಲಿ ಹೋಗ್ತಾಳೆ, ಯಾರ ಜೊತೆ ಮಾತಾಡ್ತಾಳೆ, ಅವಳ ವೀಕ್ನೆಸ್ ಏನು ಅಂತ ನನಗೆ ಇನ್ಫಾರ್ಮೇಶನ್ ಕೊಡಬೇಕು. ಮುಖ್ಯವಾಗಿ ಆ ಸಮಯ್ ಮತ್ತು ಅವಳ ಮಧ್ಯೆ ಏನು ನಡೀತಿದೆ ಅಂತ ಹೇಳಬೇಕು. ನನಗೆ ಒಪ್ಪಿಗೆ ಇದ್ರೆ ಮಾತಾಡು ಮಾತ್ರ ಎಂದು ಕೈ ಚಾಚಿದ. ಸೀಮಾ ಸ್ವಲ್ಪ ಸಮಯ ಯೋಚನೆಗೆ ಬೀಳುತ್ತಾಳೆ. ಇದು ತಪ್ಪೇನೋ ಅನಿಸಿದರೂ, ಆದರೆ ಅಭಿ ಸಿಗುತ್ತಾನೆ, ಅನಯ ಸೋಲುತ್ತಾಳೆ ಎಂಬ ಆಸೆಗೆ ಬಲಿಯಾಗಿ ಡೀಲ್ ನಾನೇನು ಮಾಡಬೇಕು ಹೇಳು ಎಂದು ಕರಣ್ ಕೈಗೆ ಕೈ ಸೇರಿಸಿ ಹ್ಯಾಂಡ್ ಶೇಕ್ ಮಾಡುತ್ತಾಳೆ. ಅಲ್ಲಿಗೆ ಅನಯ ವಿರುದ್ಧ ಒಂದು ಹೊಸ ಸಂಚೊಂದು ರಚನೆಯಾಗಿತ್ತು. ಈ ಕರಾಳ ಒಪ್ಪಂದದ ಅರಿವು ಪಾಪದ ಅನಯಾಗೆ ಇರಲಿಲ್ಲ ಅಷ್ಟೇ. ಇತ್ತ ಅನಯ ತನ್ನ ಹಳೆಯ ಬೆಡ್ರೂಮಿಗೆ ಬಂದಿದ್ದಳು. ಆ ಕೋಣೆ ಇನ್ನೂ ಹಾಗೆಯೇ ಇತ್ತು. ಗೋಡೆಯ ಮೇಲೆ ಅವಳ ಅಪ್ಪ ಅಮ್ಮನ ದೊಡ್ಡ ಫೋಟೋ ಇತ್ತು. ಅದನ್ನು ನೋಡಿದ ತಕ್ಷಣ ಅನಯ ತನ್ನ ಬ್ಯಾಗ್ ಅಲ್ಲೇ ಇಟ್ಟು ಹೋಗಿ ಆ ಫೋಟೋವನ್ನು ಮುಟ್ಟುತ್ತಾಳೆ. ಅಮ್ಮ, ಅಪ್ಪ ನೋಡಿ, ನಾನು ಬಂದಿದ್ದೇನೆ, ಆದರೆ ನೀವು ಇಲ್ಲ. ಈ ಮನೆ ನನಗೆ ಬಾಯಿ ತೆರೆದು ನುಂಗೋ ಹಾಗೆ ಅನ್ನಿಸ್ತಿದೆ. ಎಲ್ಲರೂ ಇದ್ರೂ ನಾನು ಅನಾಥೆ ಥರ ಫೀಲ್ ಆಗ್ತಿದೆ ಎಂದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಅವಳ ಅಳು ಆ ಕೋಣೆಯ ಗೋಡೆಗಳಿಗೆ ಬಡಿದು ಪ್ರತಿಧ್ವನಿಸುತ್ತಿತ್ತು. ಅಷ್ಟರಲ್ಲಿ ಸಮಯ್ ರೂಮ್ ಒಳಗೆ ಬರುತ್ತಾನೆ. ಯಾರೂ ಬಾರದಂತೆ ಬಾಗಿಲು ಚಿಲಕ ಹಾಕಿದನು. ನೆಲದ ಮೇಲೆ ಕುಳಿತು ಅಳುತ್ತಿದ್ದ ಅನಯಾಳನ್ನು ನೋಡಿದವನೇ ಬಂದು ಅವಳನ್ನು ಎಬ್ಬಿಸಿ ತನ್ನ ಎದೆಗೆ ಒತ್ತಿಕೊಳ್ಳುತ್ತಾನೆ. ಅನು, ಅಳಬೇಡ ಪ್ಲೀಸ್, ನೀನು ಹೀಗೆ ಅತ್ತರೆ ನನಗೂ ನೋವಾಗತ್ತೆ ಎಂದು ಅವಳ ಬೆನ್ನು ಸವರುತ್ತಾ ಸಮಾಧಾನ ಮಾಡುತ್ತಿದ್ದನು. ಅನಯ ಅವಳ ಶರ್ಟನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಸಮಯ್, ನನಗೆ ಇಲ್ಲಿ ಇರೋಕೆ ಭಯ ಆಗ್ತಿದೆ. ಇಲ್ಲಿನ ಗಾಳಿಯಲ್ಲೂ ನನಗೆ ಹಿಂದೆ ಕಳೆದ ಕಷ್ಟದ ದಿನಗಳು ನೆನಪಾಗುತ್ತಿದೆ. ಉಸಿರು ಕಟ್ಟಿದಂತೆ ಆಗುತ್ತಿದೆ. ಆ ಕರಣ್, ಸೌಮ್ಯ, ಚಿಕ್ಕಪ್ಪ ಎಲ್ಲರೂ ನನ್ನನ್ನು ಏನೋ ಮಾಡ್ತಾರೆ ಅನ್ನಿಸ್ತಿದೆ ಎಂದು ಅಳುತ್ತಾ ಹೇಳುತ್ತಾಳೆ. ಸಮಯ್ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಅವಳ ಕಣ್ಣೀರನ್ನು ಒರೆಸುತ್ತಾ, ಅನು, ನನ್ನ ಕಣ್ಣಲ್ಲಿ ನೋಡು, ನಾನು ನಿನ್ನ ಗಂಡ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀನಿ. ನನ್ನ ಪ್ರಾಣ ಹೋದ್ರೂ ಸರಿ, ನಿನಗೆ ಒಂದು ಸಣ್ಣ ಗಾಯ ಆಗೋಕ್ಕೂ ನಾನು ಬಿಡಲ್ಲ. ಅವರು ಎಷ್ಟೇ ದೊಡ್ಡ ಪ್ಲಾನ್ ಮಾಡಿದ್ರು ನಾನು ಅದನ್ನು ಹೇಗಾದರೂ ತಡೆದು ನಿನ್ನನ್ನು ಕಾಪಾಡಿಕೊಳ್ಳುತ್ತೇನೆ. ನೀನು ನನ್ನ ನಂಬು ಎಂದು ಭರವಸೆ ನೀಡುತ್ತಾನೆ. ಅವನ ಮಾತುಗಳು, ಅವನ ಸಾಮೀಪ್ಯ ಅನಯಾಗೆ ಸುರಕ್ಷತೆಯ ಭಾವ ನೀಡುತ್ತಿತ್ತು. ಅವಳು ಅವನ ಎದೆ ಮೇಲೆ ತಲೆ ಇಟ್ಟು, ನಾನು ನಿಮ್ಮನ್ನು ನಂಬ್ತೀನಿ ಸಮಯ್, ನೀವಿಲ್ಲದೆ ನಾನಿಲ್ಲ, ಐ ಲವ್ ಯು ಸಮಯ್ ಎಂದು ಹೇಳುತ್ತಾಳೆ. ಹೀಗೆ ಮ್ಯಾನ್ಷನ್ ಒಳಗೆ ಪ್ರೀತಿ ಮತ್ತು ದ್ವೇಷದ ಆಟ ಒಟ್ಟೊಟ್ಟಿಗೆ ಆರಂಭವಾಗಿತ್ತು. ಕರಣ್ ಮತ್ತು ಸೀಮಾ ಸೇರಿ ಎಣೆಯುತ್ತಿರುವ ಬಲೆಗೆ ಅನಯ ಬೀಳುತ್ತಾಳ ಅಥವಾ ಸಮಯ್ ಅವಳನ್ನು ರಕ್ಷಿಸುತ್ತಾನಾ? ಕತೆ ಮುಂದುವರೆಯುವುದು. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆ ನನಗೆ ತುಂಬಾನೇ ಇದೆ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಕತೆ ಹೇಗೆ ಬರ್ತಿದೆ ಅಂತ ತಿಳಿಸೋದನ್ನು ಮರೆಯಬೇಡಿ.